ಕ್ಲಾಪ್ ಮಾಡಿ. ಸ್ವಲ್ಪ ಜಾಗ ಬಿಡಿ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ವಿಶೇಷವಾಗಿ ಸೋಮನಾಥ್ ಅವರು ಭಾರತಕ್ಕೆ ಒಂದು ಹೆಮ್ಮೆಯ ಸಾಧಕರಾಗಿ ಮುಂದೆ ಬಂದಿದ್ದಾರೆ. ಬರೀ ಭಾರತಕ್ಕಲ್ಲ, ಪ್ರಪಂಚದಲ್ಲೇ ಒಂದು ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡ್ತಾ ಇರ್ತಕ್ಕಂಥ ಇಸ್ರೋನ ಮುಖ್ಯಸ್ಥರಾಗಿರೋದು ಅವರಿಗೆ ಮತ್ತು ತೇಜಸ್ವಿ ಸೂರ್ಯ ಅವರಿಗೆ ಮತ್ತು ವೇದಿಕೆ ಮೇಲೆ ಮತ್ತು ಕೆಳಗಿರುವಂಥ ಎಲ್ಲ ಗಣ್ಯರಿಗೆ ಅಭಿನಂದಿಸ್ತಾ, ಇದುವರೆಗೂ 2 ತುಂಬ ಅತ್ಯುತ್ತಮವಾದ ಭಾಷಣಗಳನ್ನು ಕೇಳಿದ್ದೀರಾ. ಇದು ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನೋದು ಒಂದು ಔಪಚಾರಿಕವಾದಂಥ ವ್ಯವಸ್ಥೆ. ಅದರಿಂದ ಆ ಒಳ್ಳೆ ಭಾಷಣಗಳ ಅಂಶಗಳನ್ನು ನಿಮಗೆ ಮರೆಯೋದಕ್ಕೆ ನಾನೇನು ಅವಕಾಶ ಕೊಡಲ್ಲ. ಆದರೆ ಒಂದು ಮಾತು, ಪ್ರಾರಂಭದಲ್ಲಿ ದಿನೇಶ್ ಹೆಗ್ಡೆ ಅವರು ಮಾತಾಡ್ತಾ ಹೇಳಿದರು, ಹಾಗೆ ನಾವು ರಾಷ್ಟ್ರೋತ್ಥಾನದಿಂದ ಈ ಆಸ್ಪತ್ರೆ ಪ್ರಾಜೆಕ್ಟನ್ನು ತೊಗೊಂಡ್ವಿ ಅಂತ. ಅದು ನನಗೂ ತುಂಬ ಆಶ್ಚರ್ಯ ಆಗುತ್ತೆ. 3 ವರ್ಷದಿಂದ ಇಲ್ಲಿ ಬಂದು ಈ ಜಾಗ ನೋಡಿದಾಗ ಹೇಗಿತ್ತು, ಅದಾದಮೇಲೆ 1ನೇ ವರ್ಷ 2ನೇ ವರ್ಷ ಆಗಿ 2ನೇ ವರ್ಷ ಕೂಡ ಕಂಪ್ಲೀಟ್ ಆಗಿಬಿಟ್ಟಿದೆ. 1ನೇ ವರ್ಷ ಬಂದಾಗ ಇಲ್ಲಿ ಹೇಗೆ ಆಸ್ಪತ್ರೆ ಇತ್ತು ಅದನ್ನು ಈ ರೀತಿ ಈ ಸ್ವರೂಪಕ್ಕೆ ತರೋದಕ್ಕೆ ಮತ್ತು ಇದಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ಅನೇಕರು ಇಲ್ಲೇ ಇದ್ದಾರೆ. ಸುಧೀರ್ ಪೈ ಅವರು ಇಲ್ಲೇ ಕೂತಿದ್ದಾರೆ. ಅವ್ರು ಪ್ರಾರಂಭದ ಹಂತದಿಂದನೇ ಇದನ್ನು ಡಿಸೈನ್ ಮಾಡೋದಕ್ಕೆ ಬೇಕಾದಂಥ ಫಂಡಮೆಂಟಲ್ ವರ್ಕನ್ನು ಗೈಡ್ ಮಾಡಿದಂಥವ್ರು ಸುಧೀರ್ ಪೈ ಅವರು. ಹೀಗೆ ಅನೇಕ ಗಣ್ಯರು, ಅನೇಕ ಡಾಕ್ಟರ್ಸು ಮತ್ತು ಈ ವಿಷಯದಲ್ಲಿ ಯಾರು ಸ್ಪೆಷಲಿಸ್ಟ್ ಇದ್ದಾರೆ ಅವರುಗಳ ಸಹಕಾರದಿಂದ ಇದು ಸಾಧ್ಯ ಆಗಿದೆ. ರಾಷ್ಟ್ರೋತ್ಥಾನದ ಆಸ್ಪತ್ರೆ ಯಾವುದಾದ್ರೂ ಇಟ್ ಇಸ್ ನಾಟ್ ಯೆಟ್ ಅನದರ್ ಹಾಸ್ಪಿಟಲ್. ಈಗ ಅನೇಕರು ಮಾತಾಡುವಾಗಲೂ ಹೇಳಿದರು, ರಾಷ್ಟ್ರೋತ್ಥಾನದ ಆಸ್ಪತ್ರೆಯ ಭಾಳ ಮುಖ್ಯವಾದ, ಏಕೆಂದರೆ ರಾಷ್ಟ್ರೋತ್ಥಾನದ ಪರ್ಪಸ್ಸೇ ಒಂದು ಸ್ವಸ್ಥ ಸುಸ್ಥಿರ ಸಮಾಜದ ನಿರ್ಮಾಣ. ಒಂದು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಅದಕ್ಕೆ ಬೇಕಾದಂಥ ಅನೇಕ ಎಲಿಮೆಂಟ್ಸು, ಅದೆಲ್ಲ ಆರೋಗ್ಯ ಒಂದು ಭಾಳ ಮುಖ್ಯವಾದ್ದೇನೆ. ಸ್ವಸ್ಥತೆಗೆ ಬೇಕಾಗಿರುವಂಥ ಆರೋಗ್ಯ, ಆ ಆರೋಗ್ಯದ ಸೇವೆಯನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆಸ್ಪತ್ರೆ ಶುರುವಾಗಿದೆ. ಆದರೆ ಇದ್ರ ವಿಶೇಷ ಈಗ ಮೆನ್ಷನ್ ಮಾಡಿದಾಗೆ, ಒಂದು, ಈ ಆಸ್ಪತ್ರೆ ಇಟ್ ಹ್ಯಾಸ್ ಟು ಪ್ರೊವೈಡ್ ಕ್ವಾಲಿಟಿ ಹೆಲ್ತ್ ಕೇರ್ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್. ಕ್ವಾಲಿಟಿ ಹೆಲ್ತ್ ಕೇರ್ ಕೊಡಬೇಕು, ಅಫೋರ್ಡಬಲ್ ಕಾಸ್ಟ್ ಕೊಡಬೇಕು, ಮತ್ತು ಒಂದು ಮಾದರಿಯ ಚಾರಿಟಬಲ್ ಆಸ್ಪತ್ರೆಯಾಗಿ ಈ ಆಸ್ಪತ್ರೆ ಎದ್ದು ಅದು ಆ ಉದ್ದೇಶ. ಮತ್ತು ಇದರಲ್ಲಿ ಇಂಟಿಗ್ರೇಟೆಡ್ ಮೆಡಿಸಿನ್ ಇರಬೇಕು. ಬೇರೆ ಬೇರೆ ಮೆಡಿಕಲ್ ಸಿಸ್ಟಮ್ಸಿಂದ ಏನೇನು ಮನುಷ್ಯನ ಆರೋಗ್ಯಕ್ಕೆ ಅಗತ್ಯವಾಗಿರೋ ವಿಷಯಗಳೆಲ್ಲವನ್ನು ಒಟ್ಟು ಸೇರಿಸಿ ನಾವು ಇಲ್ಲಿ ಬರುವಂಥ ಪೇಷಂಟ್ಸ್ಗೆ ಸೇವೆ ಕೊಡಬೇಕು ಅನ್ನೋದು ಉದ್ದೇಶ. ಅದೇ ಉದ್ದೇಶದಿಂದ ಕೆಲಸ ಶುರು ಮಾಡಿ ನೋಡ್ತಾನೆ 16,000 ವ್ಯಕ್ತಿಗಳಿಗೆ ಆರೋಗ್ಯದ ಅನುಕೂಲವನ್ನು ಕಲಿಸಿಕೊಟ್ಟು, really to put smile on tens of thousands of people and their families is something which is a very commendable work
our team of doctors and all the health workers in the hospital have done a wonderful job. ಬೇಸಿಕಲಿ ಏನೊಂದು ಟೀಮ್ ವರ್ಕ್ ಇರಬೇಕು ಮತ್ತು ಯಾವ ರೀತಿ ಒಂದು ಕಂಪ್ಯಾಷನೇಟ್ ಸರ್ವಿಸ್ನ ನಾವು ಪ್ರೊವೈಡ್ ಮಾಡಬೇಕು, ಡೆಡಿಕೇಟೆಡ್ ಎಫರ್ಟನ್ನು ಹಾಕಬೇಕು ಅದಕ್ಕಾಗಿ ಅನ್ನೋದಕ್ಕೆ ಈ ಆಸ್ಪತ್ರೆ ಟೀಮು ಆ ರೀತಿ ಕೆಲಸ ಮಾಡಿದೆ. ಮತ್ತು ಇದುವರೆಗೂ ಏನನ್ನು ಸಾಧನೆ ಮಾಡೋಕ್ಕಾಗಿದೆ ತುಂಬ ಒಳ್ಳೆಯದೇ, ಆದರೆ ಇನ್ನೂ ತುಂಬ ಕಲಿಯುವ ಅಂಶಗಳಿವೆ. ಆ ಅಂಶಗಳನ್ನು ಕಲಿತು ಇನ್ನೂ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಇಲ್ಲಿರುವಂಥ ಟೀಮ್ಗೆ ಮತ್ತು ಸಪೋರ್ಟ್ ಮಾಡ್ತಿರೋರಿಗೆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಾದ್ದು ಅಂದರೆ, ನಮ್ಮ ಆಸ್ಪತ್ರೆಯಿಂದ ಬಂದವರಿಗೆ, ಯಾವುದೇ ಆಸ್ಪತ್ರೆಗೆ ಹೋದವರಿಗೆ ಇನ್ನೊಂದ್ಸಲ ಮತ್ತೆ ಅವರಲ್ಲಿಗೆ ಹೋಗಬೇಕಾದ ಅಗತ್ಯ ಬರಬಾರ್ದು. ಅದರಿಂದ ಆಸ್ಪತ್ರೆಗೆ ಬಂದವರಿಗೆ ಇನ್ನೊಮ್ಮೆ ಬನ್ನಿ ಅಂತ ನಾವು ಹೇಳಲ್ಲ, ಆದರೆ ರೋಗಿಗಳಾಗಿ ಬರೋದು ಬೇಡ. ಆದರೆ ನೀವು ವಾಲಂಟಿಯರ್ಸಾಗಿ ಬರ್ಬೋದು, ಇಲ್ಲಿ ಸೇವಾ ಚಟುವಟಿಕೆ ನಡೆಸೋದಕ್ಕೆ ಬರ್ಬೋದು, ದಾನ ಕೊಡೋಕ್ಕೆ ಬರ್ಬೋದು, ದಾನಿಗಳನ್ನು ತರಕ್ಕೆ ಬರ್ಬೋದು, ಒಂದು ಸಪೋರ್ಟ್ ಸಿಸ್ಟಮನ್ನು ಬೆಳೆಸೋದಕ್ಕೆ ಬೇಕಾಗಿರೋದನ್ನು ಖಂಡಿತ ಮಾಡಿ ಬನ್ನಿ, ಆದರೆ ರೋಗಿಗಳಾಗಿ ಬರಬೇಡಿ. ಜೊತೆಗೆ ಇವತ್ತು ಪ್ರಿವೆಂಟಿವ್ ಮೆಡಿಸಿನ್ ಬಗ್ಗೆ ಹೇಳಿದರು ತೇಜಸ್ವಿ ಸೂರ್ಯ ಅವರು. ಏನಾಗಿದೆ, ಲೈಫ್ ಸ್ಟೈಲಿಂದ ಬಹುಪಾಲು ರೋಗಗಳು ಲೈಫ್ ಸ್ಟೈಲಿಂದ ಬರ್ತಾಯಿದೆ. ಮತ್ತು ದಿನ ದಿನಕ್ಕೆ ಲೈಫ್ ಸ್ಟೈಲ್ನಲ್ಲಿ ಏನೊಂದು ತೊಂದರೆ ಆಗ್ತಾ ಇದೆ, ಜೀವನ ಶೈಲಿನಲ್ಲಾದಂಥ ಭಾಳ ಬದಲಾವಣೆಗಳು ನಡೀತಾ ಇದೆ. ಈ ಬದಲಾವಣೆಗಳಿಗೆ ಹೊಸ ಹೊಸ ತೊಂದರೆಗಳೇನು ಇದರಿಂದ ಕಾಣಿಸ್ಕೊಳ್ಳುತ್ತೆ ಅವನ್ನ ತಡಿಬೇಕು ಅಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು. ಅದ್ರ ಬಗ್ಗೆ ಈಗ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿರುವಂಥ ಮಕ್ಕಳಿಗೆಲ್ಲ. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲ ದೊಡ್ಡವ್ರಿಗೂ ಅನ್ವಯಿಸುತ್ತೆ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಹೆಚ್ಚಿನ ಶ್ರಮ ವಹಿಸಬೇಕು. ಅದಕ್ಕಾಗಿ ಇಲ್ಲಿ ಬರುವಂಥ ಪ್ರತಿಯೊಬ್ಬ ರೋಗಿಗೆ ಮತ್ತಿತರರಿಗೂ ಕೂಡ ಉಚಿತವಾಗಿ ಜೀವನ ಶೈಲಿಯ ಕನ್ಸಲ್ಟೇಷನ್ ಲಭ್ಯ ಇದೆ, ಲೈಫ್ ಸ್ಟೈಲ್ ಕನ್ಸಲ್ಟೆನ್ಸಿ. ಸೊ ಆದ್ದರಿಂದ ದಯವಿಟ್ಟು ಆ ಒಂದು ಉಪಯೋಗವನ್ನು ಪಡೀರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದರಿಂದಾಗಿ ನಾವು ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜದ ನಿರ್ಮಾಣ ಸಾಧ್ಯ ಆಗಲಿ ಅನ್ನೋದು ನಮ್ಮೆಲ್ಲರ ಕಳಕಳಿ. ಮತ್ತು ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಈ ಒಂದು ಕಂಪ್ಯಾಷನೇಟ್ ಡೆಡಿಕೇಟೆಡ್ ಟೀಮ್ ಏನಿದೆ, ಈ ಟೀಮ್ನ 2 ವರ್ಷದ ಕೆಲಸಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಅಭಿನಂದಿಸ್ತಾ, ಮತ್ತು ಮುಂಬರುವ ದಿನಗಳಲ್ಲಿ ನಾವು ಒಂದು ಒಳ್ಳೆಯ ಚಾರಿಟಬಲ್ ಆಸ್ಪತ್ರೆಯಾಗಿ ಹೆಚ್ಚಿನ ಜನರಿಗೆ ಅನುಕೂಲಗಳನ್ನು ಉಂಟು ಮಾಡುವಂಥ ಪ್ರಯತ್ನಕ್ಕೆ ಭಗವಂತ ನಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕ್ಲಾಪ್ಸ್ ಕ್ಲಾಪ್ಸ್. ಕ್ಲಾಪ್ ಮಾಡಿ. Good evening, all of you. Most honorable people on the dais, my respect to each one of you, starting from our honorable MD, Shri Tejasvi Surya, Shri MB Kumarji, the President of the Rashtrathana Parishad, this Shri Dinesh Shetty, General Secretary of the Rashtrathana Parishad, all the distinguished invitees who have come here, the faculty, doctors and others of the hospital, also the students of the Rashtrathana schools that are there, and all the well-wishers that are assembled here. My greetings to you all on the occasion of the 2nd anniversary of Jayadev Memorial Rashtrathana Hospital. I just spent some time with the students prior to this, so I don't want to spend more time speaking at this occasion. I believe hospitals serve a certain purpose for all of us.
because all of us are worried about our health and it needs attention when it is not in good shape. You are not in good shape, so people in need come there for taking care of it. Those who are healthy won't even look at it. Those who are in better shape won't even bother about it. So you generally expect people who are at a difficult situation, not the one who are at the best of their life at any point in time. A hospital should exist in such a manner that you don't want them to come back. You know? When you send them off from the hospital, you should always send them a wish that you don't really come back. That you go with the health or understanding of the health in a manner that you never have to come back again. So should be the wish of every hospital or every healthcare professional. I think when I was discussing this topic with the Hegdeji's little before that, I was able to understand that that is going to be the motto of this hospital. Because especially on the lifestyle aspect, I understood that every patient and the bystander will be advised to meet them before they leave this hospital. Because many of our issues with regard to health issues come out of your lifestyles for the present generation, of course. So the advice will be definitely helping them not to make step into this hospital at this moment. And, maybe much the healthcare system that we are existing in this country, from the advent of the modern medical care, has gone through many transformations. A patient as an instrument that need to be handled. A nation's history which has the potential to ignite dreams of a new generation. I think for many generations who got to witness the Chandrayaan landing, it was one such historic moment that ignited a billion dreams across the country. And Somnath sir, you were at the helm of driving that creation of dreams for a billion people. So thank you so much for what you are doing at ISRO. And halwar ಕಾರ್ಯಕ್ರಮಗಳನ್ನು ನೋಡಿದ್ದೀನಿ sir, where you make time to go and actually address children in schools. I have followed it on social media, I have seen it in newspapers. I'm really happy that you take time out of your work to do this, sir. I still remember when I was in school, we had got an opportunity, same ide tharane, ondishtu select few students na Abdul Kalam ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರು. ಆಗ ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಾಗ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಸ್ಕೂಲಿಂದ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಲಿಕ್ಕೆ. ಆ್ಯಂಡ್ ಇವತ್ತು ನಾನು ಒಳಗಡೆ ಬರ್ತಿದ್ದಂಗೆ the reason why I felt so embarrassed that I was disturbing you was that 45-50 minute interaction with Abdul Kalam, every single minute of that is still etched in my memory. And ನಿಮ್ಮಲ್ಲಿ ಹೆಂಗೆ ಪ್ರಶ್ನೆ ಕೇಳಕ್ಕೆ ನಿಮಗೆ ಚಾನ್ಸ್ ಸಿಕ್ತು, ನನಗೂ ಒಂದು ಚಾನ್ಸ್ ಸಿಕ್ಕಿತ್ತು ಒಂದು ಪ್ರಶ್ನೆ ಕೇಳಕ್ಕೆ. ಅಬ್ದುಲ್ ಕಲಾಂ ಒಂದು ಪ್ರಶ್ನೆ ಕೇಳಕ್ಕೆ ಚಾನ್ಸ್ ಸಿಕ್ತಲ್ಲ ಅನ್ನೋದೇ ಇಟ್ ವಾಸ್ ಅ ಬಿಗ್ ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಫಾರ್ ಅ ಫ್ಯೂ ಡೇಸ್ ಆ್ಯಕ್ಚುಲಿ. And Hindu newspaper ಅವರು ನಾನು ಪ್ರಶ್ನೆ ಕೇಳಿದ್ದನ್ನ had asked some question about the CTBT treaties and India's position on NPT and what we are doing. So ಅದು ಮಾರನೇ ದಿವಸ ಬೆಳಗ್ಗೆ ಪೇಪರಲ್ಲಿ ಕೂಡ ಬಂದಿತ್ತು. ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ನಮ್ಮಪ್ಪ ನ್ಯೂಸ್ ಪೇಪರಲ್ಲಿ ಅದು ಬಂದಿದ್ದನ್ನು ಫ್ರೇಮ್ ಮಾಡಿಸಿ ಸಣ್ಣದಾಗಿ ಲ್ಯಾಮಿನೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಟ್ ಮೀನ್ಸ್ ಸೋ ಮಚ್ ಫಾರ್ kids who are in school. And I can't thank you enough for actually doing this. I honestly feel this work of interacting with children in school is as important, if not more, as the work that you're doing in ISRO. So thank you so much. ಯಾಕೆಂದರೆ ರಾಷ್ಟ್ರೋತ್ಥಾನ ಸ್ಕೂಲು, ರಾಷ್ಟ್ರೋತ್ಥಾನ ಸಂಸ್ಥೆ ಅಂದರೆ ನಮ್ಮೆಲ್ಲರಿಗೂ ಅದೊಂಥರ ನಮ್ಮ ಸಂಸ್ಥೆ, ನಮ್ಮ ಮನೆ ಕಾರ್ಯಕ್ರಮ. ನೀವು ಅದಕ್ಕೆ ಸಮಯ ಮಾಡ್ಕೊಂಡು ಬಂದಿದ್ದೀರಿ, ಅದರಿಂದ ಥ್ಯಾಂಕ್ ಯು ಸೋ ಮಚ್. MP ಕುಮಾರ್ ಸರ್, ನಾನು ವಿದ್ಯಾರ್ಥಿ ಪರಿಷತ್ನಿಂದ ನಾನು ನೋಡ್ಕೊಂಡು ಬಂದಿರುವಂಥ ಹಿರಿಯ ಕಾರ್ಯಕರ್ತರು. ನಾನು ಅವರಿಗೆ ಕೆಳಗಡೆನೂ ಹೇಳಿದೆ, ನಮ್ಮಲ್ಲಿ ಅದು ಅನ್ಯಥಾ ಭಾವಿಸಬಾರ್ದು ಯಾವುದು ಇದರಲ್ಲಿ, ಬಟ್ ನನಗೆ ಎಷ್ಟೋ ಸತಿ ಅನಿಸಿದೆ ನನಗೆ ನೋಡಿದಾಗ. ನಾವೆಷ್ಟೋ ಸತಿ ಸಂಘ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾಜಪ ಇರ್ಬೋದು, ಈ ಥರ ಸಂಘಟನೆಗಳಿಗೆ ಬಂದಾಗ ನಾವು
ಬಿಗಿನಿಂಗ್ನಲ್ಲಿ ಒಂದು ವೆನಿಲಾ ಪ್ಯೂರ್ ಇಂಟೆನ್ಷನ್ನಿಂದ ಸಂಸ್ಥೆಗೆ ಬರ್ತೀವಿ, ಸಂಘಟನೆಗೆ ಬರ್ತೀವಿ, ಏನೋ ಒಂದು ಉಟೋಪಿಯನ್ ಐಡಿಯಲ್ ಇಟ್ಕೊಂಡು ನಾವೇನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಓವರ್ ದ ಕೋರ್ಸ್ ಆಫ್ ಆರ್ ಟೈಮ್ ಆ ಐಡಿಯಲಿಸಮ್ ಎಲ್ಲೋ ಒಂಥರ ಹೋಗುತ್ತೆ. ನಾವು ಬಂದಾಗ ನಾವು ಆರ್ಗನೈಸೇಷನಿಗೆ ಕೊಡಬೇಕು ಅಂತ ಬಂದಿರ್ತೀವಿ. ಸ್ವಲ್ಪ ವರ್ಷ ಕಳೀತಾ ಆರ್ಗನೈಸೇಷನ್ ನಮ್ಗೇನು ಕೊಡ್ತು ಅನ್ನುವಂಥ ಪ್ರಶ್ನೆ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಸ್ವಲ್ಪ ನಾವೆಲ್ಲೋ ದಿಕ್ಕು ತಪ್ಪಿರ್ತೀವಿ. ನನಗೆ ವಿದ್ಯಾರ್ಥಿ ಪರಿಷತ್ನ ಸಮಯದಿಂದ ನಾನು ಇವತ್ತಿನ ತನಕ ನಾನು ನೋಡ್ಕೊಂಡು ಬಂದಿದ್ದೀನಿ. ನಮ್ಮಂಥ ಎಷ್ಟೋ ಜನ ಸಾಮಾಜಿಕ ಕಾರ್ಯಕರ್ತರಿಗೆ ಎಂ ಪಿ ಕುಮಾರ್ ಅವರು ಅವರ ಜೀವನ, ಅವರ ವ್ಯಕ್ತಿತ್ವ ನಮಗೆ ಪ್ರೇರಣೆ. ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಸಾವಿರಾರು ಜನಕ್ಕೆ ಉದ್ಯೋಗ ನೀಡಿ ಕಂಪನಿಗಳನ್ನು ಸ್ಥಾಪನೆ ಮಾಡಿ ಆರ್ಥಿಕವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದಲ್ಲಿ ಸಂಘದ ಬೇರೆ ಬೇರೆ ಆಯಾಮದ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿ ಇವತ್ತಿಗೂ ಕೂಡ ಆರ್ಗನೈಸೇಷನ್ಗೆ ನಾನು ಇನ್ನೂ ಕೊಡ್ತಾನೇ ಇರ್ತೀನಿ ಅನ್ನುವಂಥ ಅವರ ಕಮಿಟ್ಮೆಂಟ್ ಇದೆಯಲ್ಲ, ದಟ್ ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಸೋ ಮೆನಿ. ದಿನೇಶ್ ಹೆಗಡೆ ಅವರು ನನಗೆ ಒಂದ್ಸತಿ ಯಾವುದೇ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ರು ಅಂತಂದ್ರೆ ಯಾವುದೋ ಹೊಸ ವಿನೂತನ ಕಾರ್ಯಕ್ರಮ ಕರೀತಾ ಇರ್ತಾರೆ ಅಂತಾನೆ ಅರ್ಥ. ಅವರ ಹಿರಿಯ ವಯಸ್ಸಿನಲ್ಲೂ ಹದಿಹರೆಯದ ಒಂದು ಯೌವನದ ಚಿಲುಮೆಯಂತೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹೊಸತನದ ಉತ್ಸಾಹ. ರಾಷ್ಟ್ರೋತ್ಥಾನ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಒಂದು ಹೊಸ ಡೈಮೆನ್ಷನ್ ಓಪನ್ ಆಗಿದೆ ಅಂತಂದ್ರೆ ಅದ್ರ ಹಿಂದೆ ಅವರ ಬಹಳ ದೊಡ್ಡ ಒಂದು ಪರಿಶ್ರಮ ಇದೆ. ಮೈಚಾ ಜಯದೇವ್ಜಿ ಅವರು ಯಾವ ಫೌಂಡೇಶನ್ ಅನ್ನು ಹಾಕಿದ್ರು, ಆ ಅಡಿಪಾಯದ ಮೇಲೆ ಬಹಳ ಭವ್ಯವಾದಂತಹ ಕಟ್ಟಡದ ನಿರ್ಮಾಣ ಮೆಟಫಾರಿಕಲಿ ಆ್ಯಂಡ್ ಲಿಟ್ರಲಿ ಎರಡೂ ಕೂಡ ದಿನೇಶ್ ಹೆಗಡೆ ಅವರು ಮತ್ತು ಅವರ ತಂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಅಭಿನಂದನೆಗಳು. ಇನ್ನು ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಇಡೀ ಸಿಬ್ಬಂದಿ ವರ್ಗಕ್ಕೆ 2 ವರ್ಷ ಕಳೆದಿದೆ ಅಂತಂದ್ರೆ ಅದು ಅದರ ಒರಿಜಿನ್ಸ್ ಹೇಗಾಯಿತು, ಯಾವ ರೀತಿ ಬೆಳೀತು, ಇದನ್ನೆಲ್ಲ ನಾವು ಕೇಳಿದ್ವಿ ದಿನೇಶ್ ಹೆಗಡೆ ಅವರು ಮಾತನಾಡ್ತಾ. ಆನ್ಯುವಲ್ ರಿಪೋರ್ಟ್ನ 2 ವರ್ಷದ ರಿಪೋರ್ಟ್ ಓದಬೇಕಾದಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ನಾನು ಸೋಮನಾಥ್ ಸರ್ ಒಟ್ಟಿಗೆ ಕೂತಾಗ ನಾವು ಅದೇ ಮಾತನಾಡ್ಕೊಂಡ್ವಿ. ದೀಸ್ ಆರ್ ಆಕ್ಚುಲಿ ಪ್ಲೇಸಸ್ ವೇರ್ ಮಿರಕಲ್ಸ್ ಆರ್ ಕಂಡಕ್ಟೆಡ್. ನಿಮಗೆ ಆಸ್ಪತ್ರೆ ಇರ್ಬೋದು ಅಥವಾ ವೆನ್ ಯು ಆರ್ ಫೇಸಿಂಗ್ ಎಕ್ಸ್ಟ್ರೀಮ್ ಹಾರ್ಡ್ ಡಿಫಿಕಲ್ಟೀಸ್ ಇನ್ ಲೈಫ್, ಅವಾಗ ಮಾತ್ರ ನಿಮಗೆ ಎಂಥ ನಾಸ್ತಿಕನೂ ಕೂಡ ಆಸ್ತಿಕ ಆಗುವಂಥ ಸಮಯ ಅದು. ಇಟ್ ಈಸ್ ಹ್ಯೂಮನ್ ಸೈಕಾಲಜಿ. ಬಟ್ ಆ ಟೈಮ್ನಲ್ಲಿ ಆ ಪರೀಕ್ಷೆಗಳು ಒಡೆದಾಗ ಸಮಯ, ಸಂದರ್ಭ, ಅದನ್ನು ನೀವೇನಾದ್ರು ಕರೀರಿ ಜೀವನ, ದಟ್ಸ್ ವೆನ್ ಯು ರಿಯಲೈಸ್ ಹೌ ಫ್ರೇಲ್, ಹೌ ಸರ್ಟನ್, how uncertain, how bleak everything is. And aga the power of prayer, the power of actually trusting in human relationships, in competency of another human being, aga you see all of that in action. ನಮ್ಮಲ್ಲೂ ಎಷ್ಟೋ ಸತಿ ನೀವು ನೋಡಿರ್ತೀರ, ನಿಮ್ಮ ಮನೇಲಿ ಯಾರೋ ನಿಮ್ಮ ತಾತಂಗೋ, ಅಜ್ಜಿಗೋ, ತಂದೆಗೋ, ತಾಯಿಗೋ ಯಾರಿಗೋ ಒಂದು ಹುಷಾರು ತಪ್ಪಿದೆ ಅಂತಂದ್ರೆ ಆ ಒಂದು ವಾರ 10 ದಿವಸ ಎಷ್ಟು ಸವಾಲನ್ನು ನಾವು ಎದುರಿಸ್ತೀವಿ ಅಂತ. And at the center of the relationship, whether it is a hospital, whether it is a bank, whether it is a relationship with a lawyer, ಯಾವುದೇ ಇರ್ಬೋದು, the foundation of all of these relationships is trust. ನಂಬಿಕೆ ಮೇಲೆ ನಿಂತಿರುವಂಥ ಸಂಸ್ಥೆಗಳು. ಆ್ಯಂಡ್ ನಮಗೆ ಎಷ್ಟೋ ಸತಿ ಇವತ್ತು ಇನ್ಸ್ಟಿಟ್ಯೂಷನ್ಸ್ಗಳ ಕ್ರೆಡಿಬಿಲಿಟಿ ಇಳಿತಾ ಇದೆ, ಕ್ವೆಶ್ಚನ್ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಈ ಟ್ರಸ್ಟ್ ಇರೋಷನ್ ಆಗ್ತಾ ಇರುವಂಥದ್ದೇ ಅದಕ್ಕೆ ರೂಟ್ ಕಾಸ್ ಅಂತ ನಮ್ಗೆ ಅನ್ಸುತ್ತೆ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ನಮ್ಗೆ ಏನು ಗೊತ್ತಿರುತ್ತೆ ಅವ್ರು ಯಾವ ಮಾತ್ರೆ ತಗೊಳ್ಳಿ ಅಂತಾರೆ, ಅದು ಯಾವುದೋ ಹೆಸರಿರುತ್ತೆ, ಆ ಮಾತ್ರೆಯಲ್ಲಿರುವಂಥ ಕೆಮಿಕಲ್ ಕಾಂಪೋನೆಂಟ್ ಏನಿರುತ್ತೆ ಅಂತ ಯಾರಿಗೇನು ಗೊತ್ತಿರುತ್ತೆ. ಆದರೆ ಡಾಕ್ಟರ್ ಹೇಳಿದ್ರು ಒಂದಿದ್ದ ತಕ್ಷಣ ಕಣ್ಣು ಮುಚ್ಚಿ ಸುಮ್ಮನೆ ತಗೋತೀವಿ. ಅಷ್ಟು ನಂಬಿಕೆ ಇರುವಂಥ ಒಂದು ಪ್ರೊಫೆಷನ್. ಇನ್ನೊಂದು ಆಸ್ಪತ್ರೆ ಅಂತಂದಾಗ ಅದು ಕಟ್ಟಡ ಅಡಿಪಾಯ ಇರುವಂಥದ್ದೇ ನಂಬಿಕೆ ಮೇಲೆ. ರಾಷ್ಟ್ರೋತ್ಥಾನ ಯಾವುದೋ ಒಂದು ಸಂಸ್ಥೆ ನಡೆಸ್ತಾ ಇದೆ ಅಂತಂದರೆ ಅದ್ರ ಮೇಲಿರುವಂಥ ನಂಬಿಕೆಯೂ ಹೆಚ್ಚು, ಅದನ್ನು ಉಳಿಸ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಕೂಡ ಹೆಚ್ಚು. ಅದನ್ನು ತಾವು 2 ವರ್ಷಗಳ ಕಾಲ ಬಹಳ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದೀರಿ. 85%ಗೂ ಹೆಚ್ಚು ಜನ ಬಹಳ ಪಾಸಿಟಿವ್ ಆಗಿರುವಂಥ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ
ಈಗೀಗ ಶುರು ಮಾಡಿರುವಂತಹ ಒಂದು ಸಂಸ್ಥೆಗೆ ಇಟ್ಸ್ ಅ ಫೆನಾಮಿನಲ್ ರಿಪೋರ್ಟ್ ಕಾರ್ಡ್ ಅಟ್ ದ ವೆರಿ ಬಿಗಿನಿಂಗ್. ಸೊ ಇಲ್ಲಿ ಯಾರ್ಯಾರು ಇದ್ರ ಹಿಂದೆ ಕೆಲಸ ಮಾಡಿದ್ದೀರಿ, ಡಾಕ್ಟರ್ಸ್ ಇರ್ಬೋದು. ಸರ್ ಮಾತನಾಡ್ತಾ ಹೇಳಿದ್ರು, ಭಾರತ ಇಂಡಿಪೆಂಡೆಂಟ್ ಆದಾಗ ಆರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಅರೌಂಡ್ 32, 33 or 35 years of age. And ಇವತ್ತು ನಾವು 72, 73 ತನಕ ಬಂದಿದ್ದೀವಿ. But in the coming years, when our population is going to, ಇವತ್ತು ನಾವೇನೋ ಯಂಗ್ ಕಂಟ್ರಿ ಇದ್ದೀವಿ, huge young population ಇದೆ. If the same young population is also going to become a middle-aged nation, it is slowly going to become a nation with a lot of old people. ಹೀಗಿದ್ದಾಗ ಮೆಡಿಕಲ್ ಫೀಲ್ಡ್ನಲ್ಲಿ ಮತ್ತು ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಬಹಳ ದೊಡ್ಡ ಆಸ್ ಸೊಸೈಟಿ ಕೆಲಸ ಮಾಡಬೇಕಾಗಿರುವಂಥ ನಮ್ಮ ಜವಾಬ್ದಾರಿ ಇದೆ. ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಯಾವುದನ್ನು ನಾವು NCDs ಅಂತ ಕರಿತೀವಿ, NCDs ಅಂತ, ನೀವು ಈ ರೀತಿಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ನೀವೆಲ್ಲ ಕಡೆ ತೆರೆದು ನಾವು ವಿ ವಿಲ್ ಕೇಟರ್ ಟು ಪಬ್ಲಿಕ್ ಹೆಲ್ತ್ ಅಂತಂದರೆ ಇಟ್ ಇಸ್ ಇಂಪಾಸಿಬಲ್. So the only rational approach for public health in the country is through society in the health idea, because last 2 years I have implemented in this in my own life. All you need is 50 minutes to 1 hour of time for your physical activity. ನಾನು ಲಾಸ್ಟ್ 7 months ಅಲ್ಲಿ ದಿನಕ್ಕೆ 1 hour ಟ್ರೈನಿಂಗ್ ಮಾಡಿ I became the first MP in India's history to complete the Ironman competition. 1 hour every day. That's all you need. You can do wonders with consistency. So my first request to you is, take up any sport in school. Sports and physical activity teaches you intangible, immeasurable life lessons that you cannot learn inside of a classroom. ಟೀಮಲ್ಲಿ ಕೆಲಸ ಮಾಡೋದು ಹಿಂಗೆ, ಸೋತಾಗ ಮತ್ತೆ ವಾಪಸ್ ಎದ್ದೇಳೋದು ಹಿಂಗೆ, 10 ಜನರ ಜೊತೆಗೆ ಸೇರಿ ಒಂದು ಗೋಲ್ ಕಡೆ ಕೆಲಸ ಮಾಡೋದು ಹಿಂಗೆ, ಕನ್ಸಿಸ್ಟೆಂಟ್ ಎಫರ್ಟ್ ಹಾಕ್ತಾ ಹೋದ್ರೆ ಹೇಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಲ್ ಆಫ್ ದೀಸ್ ಲೈಫ್ ಲೆಸನ್ಸ್ ಯು ವಿಲ್ ಲರ್ನ್ ವೈ ಪ್ಲೇಯಿಂಗ್ ಅ ಸ್ಪೋರ್ಟ್. ಸೊ ನನ್ನ ಫಸ್ಟ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಪ್ಲೀಸ್ ಟೇಕ್ ಅಪ್ ಒನ್ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಡೂ ಇಟ್ ಕನ್ಸಿಸ್ಟೆಂಟ್. ಎರಡನೇದು, I know right now all of you are in school, don't pass out, ಕಾಲೇಜಿಗೆ ಬರ್ತೀರಾ, ಇನ್ನೊಂದು ಬರ್ತೀರಾ. ರಾಷ್ಟ್ರೋತ್ಥಾನದ ಕಾರ್ಯಕ್ರಮ ಆದ್ರಿಂದ ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಬಹಳಷ್ಟು ಜನರು ಮನೆ ನಮ್ಮ ಜಯನಗರ ಈ ಭಾಗದವ್ರು ಇರ್ಬೋದು. ನಮ್ಮ ಜಯನಗರದ ಮೇನ್ ರೋಡ್ ನೀವು ಇವತ್ತು ನೋಡ್ಕೊಂಡು ಬಂದರೆ ಔಟರ್ ರಿಂಗ್ ರೋಡ್, ವೇಗಾ ಸಿಟಿ ಮಾಲಿಂದ ಸ್ಟಾರ್ಟ್ ಆದರೆ ಊರು ಪಬ್ಬಿಂದ ಈಗ ಲ್ಯಾಂಡ್ ಮಾರ್ಕ್ಗಳೇ ಚೇಂಜ್ ಆಗ್ಬಿಟ್ಟಿದೆ ಆ ರೋಡು. ನಿಮಗೆ ಆ ಎಂಡ್ ಆಫ್ ದ ರೋಡ್ ಯಾವುದು ಅಂತಂದರೆ ಊರು ಪಬ್ಬು. ಅದರದ್ದು ಕಂಪ್ಲೀಟ್ ನೀವು 10-12 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ರೆ ಎಲ್ಲಿಗೆ ಬರ್ತೀರಾ ಅಂತಂದರೆ, ನೀವು ಈಗ ಕಾಮಾಖ್ಯದಲ್ಲಿ ಹೊಸದಾಗಿ ಒಂದು ವಾರದ ಹಿಂದೆ ಓಪನ್ ಆಗಿರುವಂಥ ಗ್ರಬ್ ಅನ್ನುವಂಥ ಇನ್ನೊಂದು ಪಬ್. ಇದೆರಡರ ಮಧ್ಯದಲ್ಲಿ ಯು ಹ್ಯಾವ್ ನಾಟ್ ಲೆಸ್ ದ್ಯಾನ್ 40 ಮೈಕ್ರೋ ಬ್ರೂರೀಸ್ ಆ್ಯಂಡ್ ಪಬ್ಸ್. 40 ಇದೆ, 10-12 ಕಿಲೋಮೀಟರ್ ಡಿಸ್ಟೆನ್ಸ್. ಐ ಆಮ್ ನಾಟ್ ಸ್ಪೀಕಿಂಗ್ ಹಿಯರ್ ಫ್ರಮ್ ದ ಪೊಸಿಷನ್ ಆಫ್ ಎಥಿಕ್ಸ್, ಮೊರಾಲಿಟಿ, ಇನ್ಯಾವುದೂ ಹೇಳ್ತಾ ಇಲ್ಲ. ನಂದೊಂದೇ ಪ್ರಿನ್ಸಿಪಲ್, ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಇರೋದೇನು ಅಂದರೆ, studies on studies all over the world is proving repeatedly that any amount of alcohol consumption is injurious to health. So when you ಇವತ್ತಿವೆಲ್ಲ ಮನೇಲಿ ಇರ್ತೀರಾ, ಸ್ಕೂಲಲ್ಲಿ ಇರ್ತೀರಾ, ಅಪ್ಪ ಅಮ್ಮ ಇದರಲ್ಲಿ ಇರ್ತೀರಾ, ನಾಳೆ ಕಾಲೇಜಿಗೆ ಬರ್ತೀರಾ, ಸ್ವಲ್ಪ ಫ್ರೀಡಮ್ ಸಿಗುತ್ತೆ, ಹೊರಗಡೆ ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ. Don't be irresponsible towards your own health. ಇದು ನನ್ನ ಸೆಕೆಂಡ್ ರಿಕ್ವೆಸ್ಟ್ ನಿಮಗೆ. ಆ್ಯಂಡ್ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಸುಲಭವಾಗಿ ನಿಮ್ಗೆ ಇವತ್ತು ಗಾಂಜಾಗೆ ಆಕ್ಸೆಸ್ ಸಿಗ್ತಾ ಇದೆ, ಸಿಗರೆಟಿಗೆ ಆಕ್ಸೆಸ್ ಸಿಗ್ತಾ ಇದೆ, ಈವನ್ ಹಾರ್ಡ್ ಡ್ರಗ್ಸಿಗೆ ಆಕ್ಸೆಸ್ ಸಿಗ್ತಾ ಇದೆ. ಇಟ್ ಇಸ್ ಸೋ ಸ್ಕೇರಿ. I only want to tell you one thing. I really do not know whether there is heaven or hell, and I don't want to moralize this entire argument by saying ನೀನೀಗ ಡ್ರಿಂಕ್ಸ್ ಮಾಡಿದ್ರೆ ಅಥವಾ ನೀನು cigarettes ಸೇದಿದ್ರೆ you will go to hell ಅಂತ. But I can only tell you this: if you indulge in any of these irresponsibly, you will visit hell while you are here. So please be responsible towards your health while you are in the most important and productive years of your life. My third and last request to you is this. Somnath sir touched upon this subject.
ಎಸ್ಪೆಷಲಿ ಇನ್ ಮಾಡರ್ನ್ ಮೆಡಿಸಿನ್, ಇವತ್ತು ವ್ಯಾಕ್ಸಿನ್ಸ್ ಇರ್ಬೋದು, ಆಂಟಿಬಯೋಟಿಕ್ಸ್ ಇರ್ಬೋದು, ಪೆನ್ಸಿಲಿನ್ ಇರ್ಬೋದು, ಮಾಡರ್ನ್ ಡೇ ಸರ್ಜರಿ ಇರ್ಬೋದು. All of this has been a fantastic innovation that has contributed greatly to human progress. While we need to adopt the best practices of modern medicine, there is still definite wisdom in our traditional medicinal knowledge systems. ರಾಷ್ಟ್ರೋತ್ಥಾನದ ಬಹಳ ದೊಡ್ಡ ವಿಶೇಷತೆ ಏನಿದೆ ಅಂತಂದ್ರೆ, ಇಟ್ ಈಸ್ ದಿಸ್ ಇಂಟಿಗ್ರೇಟೆಡ್ ಹೋಲಿಸ್ಟಿಕ್ ಅಪ್ರೋಚ್ ಟುವರ್ಡ್ಸ್ ವೆಲ್ನೆಸ್. So please do not diss anything that has come through the traditional knowledge system route. ಇಷ್ಟು ವರ್ಷ ಅದು ಉಳ್ಕೊಂಡು ಬಂದಿದೆ ಅಂತಂದ್ರೆ ಅದರೊಳಗಡೆ ಏನೋ ಇನ್ಹೆರೆಂಟ್ ಸ್ಟ್ರೆಂತ್ ಇರುತ್ತೆ, ಅದಕ್ಕೋಸ್ಕರ ಅದು ಬಂದಿಲ್ಲ. ಬಟ್ ದಟ್ ಅಗೇನ್ ಡಸಂಟ್ ಮೀನ್ ದಟ್ ಯು ಶುಡ್ ನಾಟ್ ಬಿ ಗಿವಿಂಗ್ ಪ್ರೈಮಸಿ ಅಂಡ್ ಇಂಪಾರ್ಟೆನ್ಸ್ ಟು ಡೆವಲಪ್ಮೆಂಟ್ಸ್ ಆಫ್ ಮಾಡರ್ನ್ ಮೆಡಿಸಿನ್. So to the doctors here, sir mentioned about a pedantic approach to any particular discipline. ಸೊ ಈ ಪೆಡಾಂಟಿಕ್ ಅಪ್ರೋಚ್ ಯಾವುದು ಇಟ್ಕೊಳ್ಳೋದಾರೆ, ಈ ಇಂಟಿಗ್ರೇಟೆಡ್ ಅಪ್ರೋಚ್ನ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ಹಾಸ್ಪಿಟಲ್ ಹೊರಟಿದೆ, ನಮ್ಮ ರಾಷ್ಟ್ರೋತ್ಥಾನದ ಮೌಲ್ಯಗಳ ಆಧಾರದ ಮೇಲೆ ಸಂಸ್ಥೆ ಬಂದಿದೆ, ಅದು ನಡೀಲಿ ಅನ್ನುವಂಥ ರಿಕ್ವೆಸ್ಟು ಈ ಸಂದರ್ಭದಲ್ಲಿ ಮಾಡಿ, ಮತ್ತೊಮ್ಮೆ ರಾಷ್ಟ್ರೋತ್ಥಾನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಈ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ, ಡಾಕ್ಟರ್ಸ್ಗಳಿಗೆ, ಬಿ ಸ್ಟಾಫಿಗೆ ಐ ವಿಶ್ congratulations on the successful completion of 2 years and